ಬಳ್ಳಾರಿಯ ಕಪ್ಪಗಲ್ಲು ಗ್ರಾಮದಿಂದ ಶ್ರೀಶೈಲ ಯಾತ್ರೆಗೆ ಹೊರಟ ಭಕ್ತಾದಿಗಳು. ಹೌದು ವೀಕ್ಷಕರೇ, ಬಳ್ಳಾರಿ ತಾಲೂಕಿನ ಕಪ್ಪಗಲ್ಲು ಗ್ರಾಮದಲ್ಲಿ ಇದೇ 6ರಂದು ಸೋಮವಾರ ಬೆಳಗ್ಗೆ ಕಪ್ಪಗಲ್ಲು ಗ್ರಾಮದಿಂದ ಶ್ರೀಶೈಲ ಯಾತ್ರೆಗೆ ಸುಮಾರು ಜನ ಭಕ್ತಾದಿಗಳು 25 ವರ್ಷದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಶೈಲ ಯಾತ್ರೆಗೆ ಸುಮಾರು 100ಕ್ಕಿಂತ ಹೆಚ್ಚು ಬೈಕ್ಗಳ ಮೂಲಕ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆ ಹೊರಟಿದ್ದಾರೆ. ಈ ಯಾತ್ರೆಗೆ ಸುಮಾರು 25 ವರ್ಷಗಳಿಂದ ಪ್ರತಿ ಜನವರಿ ತಿಂಗಳಲ್ಲಿ ಗ್ರಾಮದ ರೈತರ ಬೆಳೆಗಳು ಬೆಳೆದು ಕಷ್ಟಗಳೆಲ್ಲ ದೂರ ಆಗಲಿ ಎಂದು ಮತ್ತು ಜನತೆಗೆ ಒಳ್ಳೆಯದಾಗಲೆಂದು ಶ್ರೀಶೈಲ ಯಾತ್ರೆಗೆ ತೆರಳುತ್ತಿದ್ದೇವೆ ಎಂದು ತಿಳಿಸಿದರು. ಅದರಲ್ಲಿ ಮೊದಲಿಗೆ ಛತ್ರಗುಡಿ ಆಂಜನೇಯ ಸ್ವಾಮಿಯ ದರ್ಶನ, ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಅಲ್ಲಿ ಒಂದು ದಿನ ಉಳಿದುಕೊಂಡು ನಂತರ ಶ್ರೀಶೈಲ ಕ್ಷೇತ್ರಕ್ಕೆ ತೆರಳಿ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಪಡೆದು ನಂತರ ಊರಿಗೆ ತೆರಳುವ ಸಮಯದಲ್ಲಿ ಮಹಾನಂದಿ ದೇವರ ದರ್ಶನ ಪಡೆದು ಶ್ರೀ ಗಾದಿಲಿಂಗೇಶ್ವರ ದರ್ಶನ ಪಡೆದು ಮರಳಿ ಊರಿಗೆ ಸುರಕ್ಷಿತವಾಗಿ ತೆರಳುತ್ತೇವೆ. ಆದರೆ ಈ ಭಕ್ತಾದಿಗಳಿಗೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಸ್ವಾಮಿಯ ಕೃಪೆಯಿಂದ ಸಂತೋಷದಲ್ಲಿ ನೇರವಾಗಿ ಮನೆಗೆ ತೆರಳುತ್ತೇವೆ ಎಂದು ಪತ್ರಿಕೆ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಊರಿನ ಮುಖಂಡರು ಹಾಗೂ ಭಕ್ತಾದಿಗಳು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಮಸ್ಕಾರ. ಇದು ಕಪ್ಪಗಲ್ ಗ್ರಾಮದ ವತಿಯಿಂದ ಶ್ರೀಶೈಲ ಯಾತ್ರೆ ಮೋಟಾರ್ ಬೈಕ್ ರೈಲ್ ಮೂಲಕ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನಕ್ಕಾಗಿ ಸುಮಾರು 2000ದಿಂದ 2025ವರೆಗೆ ಅಂದರೆ 25 ವರ್ಷಗಳ ಕಾಲ ಸತತವಾಗಿ ಸುಮಾರು 100 ಮೋಟಾರ್ ಬೈಕ್ಗಳ ಮೂಲಕ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಮಾಡಿಕೊಳ್ಳೋದಕ್ಕೆ ನಮ್ಮ ಕಪ್ಪಗಲ್ ಗ್ರಾಮದ ಯುವಕರು ಮತ್ತು ಹಿರಿಯರು ಎಲ್ಲರೂ ಹೋಗ್ತಾ ಇದ್ದಾರೆ. ಈ ವರ್ಷಕ್ಕೆ 25 ವರ್ಷಗಳಾಯಿತು. ಪ್ರಥಮವಾಗಿ ಈ ಯಾತ್ರೆ ಈ ಜನವರಿ ತಿಂಗಳಲ್ಲಿ ಸುಗ್ಗಿ ಬರುತ್ತೆ. ನಮ್ಮಲ್ಲಿ ಸಾಕಷ್ಟು ನೆಲ್ಲು ಮತ್ತು ಬೆಳೆಗಳು ಎಲ್ಲ ಬಂದಿರ್ತಾವ. ಆ ಕಾರಣಕ್ಕೆ ಇಡೀ ಗ್ರಾಮಕ್ಕೆ ಒಳ್ಳೇದಾಗಬೇಕು, ಗ್ರಾಮದ ಜನತೆಗೆ ಒಳ್ಳೇದಾಗಬೇಕು ಹಾಗೂ ನಮಗೂ ಸಹ ಒಳ್ಳೇದಾಗಬೇಕು ಅಂತಕ್ಕಂಥ ಸುದುದ್ದೇಶದಿಂದ ಇಡೀ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಯಾತ್ರೆಯನ್ನ ಪಾಲ್ಗೊಳ್ತಾ ಇದ್ದಾರೆ. ಈ ಯಾತ್ರೆ ಈಗ ಒಂದೇ ಜನಾಂಗದವರಲ್ಲ, ಪ್ರತಿ ಜನಾಂಗದವರು ಎಲ್ಲಾ ಧರ್ಮದವರು ಸೇರಿ ಒಗ್ಗಟ್ಟಿನಿಂದ ಈ ಯಾತ್ರೆಯನ್ನು ಹೋಗ್ತಾ ಇದ್ದಾರೆ. ಪ್ರಥಮವಾಗಿ ಈ ಯಾತ್ರೆ ಹೋಗ್ತಾ ದಾರಿಯಲ್ಲಿ ಛತ್ರಗುಡಿ ಹನುಮಂತಪ್ಪನ ದರ್ಶನ ಮಾಡ್ಕೊಳ್ತಾರೆ. ಆನಂತರ ಎಲ್ಲಾರ್ತಿ ಶೇಖಸಾವಲಿ ತಾತನ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಶ್ರೀಶೈಲ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಆಮೇಲೆ ಶ್ರೀಶೈಲಕ್ಕೆ ಹೋಗ್ತಾರೆ. ಅಲ್ಲಿ ದರ್ಶನ ಮಾಡ್ಕೊಂಡ್ಮೇಲೆ ತಿರುಗಿ ಬರೋ ಹೊತ್ನಾಗ ಮಾನಂದಿಯಲ್ಲಿ ನಂದೀಶ್ವರನ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಗಾಲಿಂಗಪ್ಪ ತಾತನ ದರ್ಶನ ಮಾಡ್ಕೊಂಡು ಸ್ವಗ್ರಾಮಕ್ಕೆ ಕಪ್ಪಗಲ್ ಗ್ರಾಮಕ್ಕೆ ಮತ್ತೆ ಹಿಂತಿರುಗ್ತಾರೆ. ಈ ಯಾತ್ರೆ ಭಾರಿ ಸುರಕ್ಷಿತವಾಗಿ ನಡೆಯುತ್ತೆ. ಅದೊಂದು ದೊಡ್ಡ ಪವಾಡನೇ ಸರಿ, ಶ್ರೀಶೈಲ ಮಲ್ಲಿಕಾರ್ಜುನನ ಪವಾಡನೇ ಸರಿ ಅಂತ ಹೇಳ್ಬೋದು. ಈ 25-26 ವರ್ಷಗಳ ಈ ಯಾತ್ರೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಯಾವತ್ತೂ ನಡೆದಿಲ್ಲ. ಸುಮಾರು 100 ಬೈಕ್ಗಳು ಹೋಗ್ತವೆ. ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ಸಹ ನಡೆದಿಲ್ಲ, ಯಾವುದೇ ಅವಘಡಗಳು ನಡೆದಿಲ್ಲ. ಆ ಶ್ರೀಶೈಲ ಮಲ್ಲಿಕಾರ್ಜುನ ಕೃಪೆಯಿಂದ ಎಲ್ಲರೂ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬಂದು ಗ್ರಾಮಕ್ಕೆ ಸೇರ್ತಾ ಇದ್ದಾರೆ. ಅದೇ ರೀತಿ ಗ್ರಾಮಕ್ಕೂ ಸಹ ಒಳ್ಳೇದಾಗ್ತಾ ಇದೆ. ಇದೇ ರೀತಿ ಈ ಯಾತ್ರೆ ಮುಂದುವರಿಲಿ ಅಂತಂದು ಹೇಳ್ತಾ ಕಪ್ಪಗಲ್ ಗ್ರಾಮದ ಪರವಾಗಿ ಇದು ಸೂರ್ಯ ನ್ಯೂಸ್ ಕನ್ನಡ.